ಹೇ ಗೈಸ್ ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅನ್ಬಾಕ್ಸಿಂಗ್ ಮಾಡಿಕೊಟ್ಟಿದ್ದೀವಿ Realme 7i. ಇದೊಂದು ಬಜೆಟ್ ಫ್ರೆಂಡ್ಲಿ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಅಂದರೆ ಚೀಪ್ ಪ್ರೈಸಲ್ಲಿ ಯಾವುದಾದ್ರು 64MP ಕ್ಯಾಮ್ರಾ ಜೊತೆ ಬರ್ತಿರೋಂಥದ್ದು, ಅದು ಅಲ್ಲದೆ 90Hz ಡಿಸ್ಪ್ಲೇ ಇರೋಂಥ ಒಂದು ಪ್ಯಾನಲ್ ಜೊತೆ ಬರ್ತಿರೋಂಥದ್ದು 30,000 ಆಯಿತಾ. ಅಂದರೆ ನಾನು ತೊಗೊಂಡಿರೋಂಥ ಫೋನ್ ಏನಿದೆ 128GB ಆಗಿರೋದ್ರಿಂದ ಒಂದು 30,000 ಆಗಿದೆ. ಅದೇ ನೀವು 64GB ತೊಗೊತೀರಾ ಅಂದರೆ 12,000ಅಲ್ಲಿ ಸಿಗುತ್ತೆ. 1,000 ಕೊಟ್ಟು 128GB ಸ್ಟೋರೇಜೇ ತೊಗೋಬೋದು. ಈಗ ಇದ್ರದ್ದು ಅನ್ಬಾಕ್ಸಿಂಗ್ ಮಾಡ್ತೀನಿ, ಕ್ವಿಕ್ ರಿವ್ಯೂ ಮಾಡೋಣ. ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಗೊತ್ತಾದ್ಮೇಲೆ ನಿಮಗೆ ಅನಿಸುತ್ತೆ ಇದೊಂದು ಬಜೆಟ್ ಫ್ರೆಂಡ್ಲಿ ಸ್ಮಾರ್ಟ್ಫೋನ್ ಹೌದೋ ಅಲ್ವೋ ಅಂತ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಗೈಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಫೋನ್ನ ನನ್ನ ಸ್ಟೈಲಲ್ಲಿ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ನಿಮಗೆ ನೋಡೋಕ್ಕೆ ಸಿಗೋಂಥದ್ದು ಇದರಲ್ಲಿ ಕೇಸ್ ಆಯಿತಾ, ಅದರಲ್ಲಿ ನಾರ್ಮಲ್ ಆಗಿ ಬ್ರ್ಯಾಂಡಿಂಗ್ ಜೊತೆಗೆ ಬಂದಿರೋಂಥದ್ದು ಅವರೇ ಒಂದು ಬರ್ತಿದ್ದಾರೆ. ಏನಪ್ಪ ಅಂತಂದರೆ ವೆಲ್ಕಮ್ ಟು ರಿಯಲ್ಮಿ ಫ್ಯಾಮಿಲಿ ಅಂತ. ಅಂದರೆ ಪ್ರತಿಯೊಂದರಲ್ಲೂ ಈ ಥರ ಒಂದು ಫ್ಯಾಮಿಲಿ ಅಂತಂದರೆ ಯಾವ್ದಾರು ಒಂದು ಸ್ಮಾರ್ಟ್ಫೋನ್ ತೊಗೊಂಡ್ರೆ ಆ ಫ್ಯಾಮಿಲಿಗೆ ನಾವು ಸೇರಿದಂಗೆ ಅಂತ ಅವರ ಒಂದು ಅನಿಸಿಕೆ. ಓಕೆ, ಚೆನ್ನಾಗಿದೆ. ಕೇಸ್ ಸಿಲಿಕಾನ್ ಕೇಸ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಯೂಸ್ ಮಾಡ್ತಾ ಮಾಡ್ತಾ ಅದರಲ್ಲಿ ತುಂಬ್ಕೊಳ್ಳೋಂಥ ಮಣ್ಣೇನಿದೆ ಯಪ್ಪ, ಆಮೇಲೆ ಆ ಕೇಸ್ನ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಇಟ್ ಫಿಟ್ಸ್ ರಿಯಲಿ ನೈಸ್ ಅನ್ಕೊತೀನಿ. ನೋಡೋಣ ಲಾಸ್ಟಲ್ಲಿ. ಈಗ ನಾವು ಫೋನ್ನ ಲಿಫ್ಟ್ ಮಾಡ್ಕೊಳ್ಳೋಣ. ಲಿಫ್ಟ್ ಮಾಡಿದ ತಕ್ಷಣ ನಮಗೆ ನೋಡೋಕ್ಕೆ ಸಿಗೋವಂಥದ್ದು 18W ಫಾಸ್ಟ್ ಚಾರ್ಜರ್ ಆಯಿತಾ. ಇದೊಂದು 18W ಫಾಸ್ಟ್ ಚಾರ್ಜರ್ ಬ್ರಿಕ್ ಆಗಿರೋಂಥದ್ದು ತುಂಬ ದೊಡ್ಡದಾಯಿತು. 18W ಫಾಸ್ಟ್ ಚಾರ್ಜರ್ ಅಂದ ತಕ್ಷಣ ಇಷ್ಟೊಂದು ದೊಡ್ಡ ಬ್ರಿಕ್ನ ಅಂದರೆ ಅಡಾಪ್ಟರ್ನ ಕೊಡೋವಂಥ ಅಗತ್ಯ ಇರಲಿಲ್ಲ. ಅದರ ಜೊತೆಗೆ ಬಂದಿರೋಂಥದ್ದೇ USB Type-C ಕೇಬಲ್, USB-A to USB Type-C ಕೇಬಲ್ ಆಗಿರೋಂಥದ್ದು. ಬ್ರೇಡೆಡ್ ಕೇಬಲ್ಸು ಯಾವಾಗ ಚೀಪ್ ಫೋನ್ಸಿಗೆ ಅಂದರೆ ಈ ಒಂದು ಪ್ರೈಸಿಗಿರೋಂಥ ಚೀಪ್ ಪ್ರೈಸಿಗಿರೋಂಥ ಫೋನ್ಸಿಗೆ ಬ್ರೇಡೆಡ್ ಕೇಬಲ್ಸ್ ಬಂದಿರಿ ಇನ್ನೂ ಚೆನ್ನಾಗಿರೋಂಥದ್ದು ಅಂದರೆ ನನ್ನ ಅನಿಸಿಕೆ. ಎಲ್ಲದು ಕೊಡ್ತಿದ್ದಾರೆ USB-B ಇಂದ USB Type-Cಗೆ ಬಂದರು. ಇನ್ನು ಬ್ರೇಡೆಡ್ ಕೇಬಲ್ಸ್ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಫೋನ್. ಇದೊಂದು ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಒಂದು ಕವರ್ ಲಿಫ್ಟ್ ಮಾಡಿದ ತಕ್ಷಣ ಒಂದು ಫೋನ್ ಸಿಗುತ್ತಲ್ಲ, ಇದರಷ್ಟು ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ ಬೇರೆ ಯಾವುದೂ ಇಲ್ಲ. ಅದರದ್ದು ಬ್ಯಾಕ್ ಡಿಸೈನ್ ಅಂತೂ ತುಂಬಾ ಸ್ಲೀಕ್ ಆ್ಯಂಡ್ ಸ್ಮೂತ್ ಆಗಿದೆ ಆಯಿತಾ. ಕಲರ್ ಅಂತೂ ವೈಬ್ರೆಂಟ್ ಕಲರ್ ಆಗಿದೆ. ಅಂದರೆ ಈ ಒಂದು ಕಲರ್ ಅಟ್ರಾಕ್ಟಿವ್ ಕಲರ್ ಅಂತಲೇ ಹೇಳ್ಬೋದು. ನನಗೆ ಇಷ್ಟ ಆಗೋಂಥ ಕಲರ್ ಬ್ಲ್ಯಾಕ್ ಆಯಿತಾ. ಬಟ್ ಇದೊಂದು ವೈಬ್ರೆಂಟ್ ಕಲರ್ ಅಂದರೆ ಬೇರೆ ಜನರಿಗೆ ಅಟ್ರಾಕ್ಟ್ ಮಾಡೋಂಥ ಕಲರ್ ಆಗಿದೆ. ಈಗ 4 ಕ್ಯಾಮ್ರಾ ಸೆಟಪ್ ಇರೋವಂಥದ್ದು ಬ್ಯಾಕ್ ಸೈಡಲ್ಲಿ ತುಂಬಾ ಈ ಒಂದು ಪ್ರೈಸ್ ರೇಂಜಿಗೆ 64MP ಕ್ಯಾಮ್ರಾ ಅಂದರೆ ತುಂಬಾ ಒಳ್ಳೇದಂತಲೇ ಅನಿಸುತ್ತೆ. ಈಗ ಸಿಮ್ ಸ್ಲಾಟ್ ಯಾವ ಥರ ಮ್ಯಾನೇಜ್ ಮಾಡಿದ್ದಾರೆ ಅಂತ, ಅವು ಟ್ರಿಪಲ್ ಸಿಮ್ ಸ್ಲಾಟ್ ಆಗಿದೆ. ಅಂದರೆ ಡ್ಯುಯಲ್ ಸಿಮ್ ಹಾಕ್ಬೋದು, ಅದ್ರ ಜೊತೆಗೆ ಒಂದು ಮೆಮೊರಿ ಕಾರ್ಡ್ ಕೂಡ ಹಾಕ್ಬೋದು. ನೋಡ್ತಿದ್ದೀರಾ ನೀವು ಬ್ಯಾಕ್ ಡಿಸೈನಲ್ಲಿ. ಅಂದರೆ ಈಗ ನಾವು ಗೂಗಲ್ ಪಿಕ್ಸೆಲ್ 4 ಅಂದರೆ 5 ಮತ್ತು ಏನು ನೋಡ್ತಿದ್ದೀವಿ ಅದರಲ್ಲಿ ಇದೇ ಥರ ಆಯಿತಾ. ಫೋನ್ ಯಾವ ಕಲರ್ ಇರುತ್ತೆ, ಫಿಂಗರ್ ಪ್ರಿಂಟ್ ಕೂಡ ಅದೇ ಒಂದು ಸೇಮ್ ಕಲರಲ್ಲಿ ಕೊಟ್ಟಿರ್ತಾರೆ. ಸ್ವಲ್ಪ ರಫ್ ಸರ್ಫೇಸ್ನ ಯೂಸ್ ಮಾಡಿರ್ತಾರೆ. ಅದೇ ಥರನೇ ಇವರು ಕಾಪಿ ಅಂತ ಹೇಳಲ್ಲ, ಅದೇ ಥರನೇ ಇವರು ಕೂಡ ಒಂದು ಡಿಸೈನ್ನ ಮಾಡಿದ್ದಾರೆ. ಈಗ ಕ್ವಿಕ್ ಎನಿ ರಿಯಲ್ಮಿ ಫ್ಯಾನ್ಸ್ ಹಿಯರ್ ಕಮೆಂಟ್ ಡೌನ್, ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ಫೋನ್ ಹೇಗೆ ಅನ್ನಿಸ್ತು ಅಂತ. ಈಗ ಕ್ವಿಕ್ ಸೆಟಪ್ನ ಮಾಡ್ಕೊಳ್ಳೋಣ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ಗಿಂತ ತುಂಬಾ ಫಾಸ್ಟ್ ಆಗಿರೋಂಥದ್ದು ಒಂದು ಫಿಸಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರೋಂಥದ್ದು. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಯಾಕೆ ಈ ಥರ ಹೇಳ್ತೀನಿ ಅಂತ. ಬಯೋಮೆಟ್ರಿಕ್ಸ್ ವೀಡಿಯೋನ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಈಗ ಈ ಥರ ಒಂದು ಟೆಸ್ಟ್ ಮಾಡೋಂಥ ಅಗತ್ಯನೂ ಇಲ್ಲ, ಯಾಕೆಂದರೆ 0.3 ಸೆಕೆಂಡ್ಸಲ್ಲಿ ಒಂದು ಫಿಂಗರ್ ಪ್ರಿಂಟ್ ಅನ್ಲಾಕ್ ಆಗುತ್ತೆ, ಅದು ಗೊತ್ತಿರೋಂಥ ವಿಷಯ. ಡಿಸ್ಪ್ಲೇನೂ ತುಂಬ ಸ್ಮೂತ್ ಆಗಿದೆ ಆಯಿತಾ. ಈ ಒಂದು ಪ್ರೈಸ್ ಪಾಯಿಂಟಲ್ಲಿ 90Hz ರಿಫ್ರೆಶ್ ರೇಟ್ ಇರೋಂಥ ಡಿಸ್ಪ್ಲೇ ಸಿಗೋಂಥದ್ದು ಅಂದರೆ ತುಂಬಾ ಒಂದು ಖುಷಿಯಾಗುವಂಥ ವಿಷಯ ಆಗಿದೆ. ಈ ಒಂದು ಪ್ರೈಸ್ ಪಾಯಿಂಟಿಗೆ 90Hz ಡಿಸ್ಪ್ಲೇ ಅಂದರೆ ತುಂಬಾ ಒಂದು ಕ್ವಿಕ್ ಆಕ್ಷನ್ ಆಯಿತಾ. ಫ್ರಂಟ್ ಕ್ಯಾಮ್ರಾ ಒಂದು ಪಂಚೋಲ್ ಕ್ಯಾಮ್ರಾ ಆಗಿರೋಂಥದ್ದು. ಅದು ಅಲ್ಲದೆ ಇದರದ್ದು ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ತುಂಬಾ ನಾಯ್ಸಿ ಆಯಿತಾ. ಅಂದರೆ ಬ್ಯಾಕ್ ಕ್ಯಾಮ್ರಾ ಕಂಪೇರ್ ಮಾಡಿದ್ರೆ ತುಂಬಾ ಒಂದು ನಾಯ್ಸ್ ಕ್ರಿಯೇಟ್ ಮಾಡ್ಕೊಂಡಿದೆ. ಅಂದರೆ ಅಷ್ಟೊಂದು ಡೀಟೇಲ್ಡ್ ಆಗಿಲ್ಲ ಫೋಟೋಸ್ ಏನು, ಬಟ್ ಬ್ಯಾಕ್ ಕ್ಯಾಮ್ರಾ ನೋಡಿ ತುಂಬ ಡೀಟೇಲ್ಡ್ ಆಗಿದೆ. ಪ್ರತಿಯೊಂದು ಆಬ್ಜೆಕ್ಟ್ನ ಕ್ಲಿಯರ್ ಕಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡಿದೆ. ಅದೇ ಈಗ ನಾವು ಫ್ರಂಟ್ ಕ್ಯಾಮ್ರಾಗೆ ಬರೋದಾದ್ರೆ ತುಂಬಾ ಡೀಟೇಲ್ಸ್ ಮಿಸ್ಸಿಂಗ್ ಇದೆ ಆಯಿತಾ ಕಂಪೇರ್ ಟು ಬ್ಯಾಕ್ ಕ್ಯಾಮ್ರಾ. ಪರವಾಗಿಲ್ಲ ಆದ್ರೂ, ಯಾಕೆಂದರೆ ಈ ಒಂದು ಪ್ರೈಸ್ ಪಾಯಿಂಟಿಗೆ ಇಷ್ಟು ಸಾಕು ಅಂತಲೇ ಹೇಳ್ಬೋದು. ಈಗ ನಾವು ಡೈರೆಕ್ಟಾಗಿ ಸೆಟ್ಟಿಂಗ್ಸಿಗೆ ಹೋಗೋಣ. ಯಾಕೆಂದರೆ ಯಾವ ಬೇಸಿಸ್ ಮೇಲೆ, ಯಾವ ಆ್ಯಂಡ್ರಾಯ್ಡ್ ಬೇಸಿಸ್ ಮೇಲೆ ಇದು ವರ್ಕ್ ಆಗ್ತಿದೆ ಅಂತ ನಮಗೆ ಗೊತ್ತಾಗಬೇಕು. ಅಂದರೆ ನಮಗೆ ಗೊತ್ತಿರುತ್ತೆ ಆಲ್ರೆಡಿ ಇದು ವರ್ಕ್ ಆಗ್ತಿರೋಂಥದ್ದು ಆ್ಯಂಡ್ರಾಯ್ಡ್ 10 ಮೇಲೆ. ಆದರೂ ನಿಮಗೆ ತೋರಿಸ್ತಿದ್ದೀನಿ. ಅದು ಅಲ್ಲದೆ ರಿಯಲ್ಮಿ ಅವ್ರದ್ದು UI ಮೇಲೆ ನಡೀತಿರೋಂಥದ್ದು. ರಿಯಲ್ಮಿ ಅವ್ರದ್ದು 7.1 ಆ್ಯಕ್ಚುಲಿ ಅವ್ರದ್ದು ಈಗ ಇರೋಂಥದ್ದು. ಈಗ ನಾವು ಡೈರೆಕ್ಟಾಗಿ ಡಿಸ್ಪ್ಲೇ ಮತ್ತು ಆಡಿಯೋ ಟೆಸ್ಟ್ನ ಮಾಡೋಣ.
ಫೈನಲಿ ನಾವೀಗ ಒಂದು ಕೇಸ್ನ ಹಾಕಿ ಟೆಸ್ಟ್ ಮಾಡೋಣ, ಅಂದರೆ ನೋಡೋಣ ಎಷ್ಟು ಕ್ವೈಟ್ ಫಿಟ್ಟಾಗಿ ಕೂರುತ್ತೆ ಏನು ಅಂತ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದೆ ಈ ಒಂದು ಕೇಸ್, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡಿಸ್ಪ್ಲೇ ನೀವು ನೋಡಿದ್ರಿ, ಒಂದು HD+ ಡಿಸ್ಪ್ಲೇ ಆಗಿರೋಂಥದ್ದು, ಅದೊಂದು ಫುಲ್ HD ಅಲ್ಲ, HD+ ಡಿಸ್ಪ್ಲೇ ಆಗಿರೋಂಥದ್ದು. 720p ತನಕ ಮಾತ್ರ ಸಪೋರ್ಟ್ ಇರೋಂಥದ್ದು ನೀವು ನೋಡಿದ್ರಿ. ಒಂದು ಒಳ್ಳೆ ಡಿಸ್ಪ್ಲೇ ಆಯಿತಾ ಈ ಒಂದು ಪ್ರೈಸ್ ಪಾಯಿಂಟಿಗೆ. ಸೊ ಗೈಸ್, ಇದು ಈ Realme 7i ಕಂಪ್ಲೀಟ್ ಪ್ಯಾಕೇಜ್ ಆಗಿರೋಂಥದ್ದು. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.